ಡಬಲ್ ಡೆಕ್ಕರ್ ಬಸ್ ಕನಸಿಗೆ ತಣ್ಣೀರಚ್ಚುತ್ತಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಡಬಲ್ ಡೆಕ್ಕರ್ ಬಸ್ ಕುರಿತಂತೆ ಹಿಂದೆ ಸಾರಿಗೆ ಸಚಿವರು ಪ್ರಸ್ತಾಪ ಮಾಡಿದ್ರು. ಡಬಲ್ ಡೆಕ್ಕರ್ ಬಸ್ ಕನಸಿಗೆ ಹಾಗಾದರೆ ಸರ್ಕಾರ ತಣ್ಣೀರಚ್ಚು ಬಿಡುತ್ತಾ? ಕನಸು ಕನಸಾಗಿ ಉಳ್ಕೊಳ್ಳುತ್ತಾ? ಬೆಂಗಳೂರಿನಲ್ಲಿ ಡಬಲ್ ಡೆಕ್ಕರ್ ಬಸ್ ರಸ್ತೆಗಿಳಿಯುತ್ತೆ ಅಂತ ಸಾರಿಗೆ ಸಚಿವರು ಹೇಳಿದರು. ಸದ್ಯ ಮತ್ತೆ ದಿನಾಂಕವನ್ನು ಮುಂದೂಡಿದೆ ಸಾರಿಗೆ ಇಲಾಖೆ. ಫೆಬ್ರವರಿ ಮಾರ್ಚ್ ಮುಗಿದ್ರೂ ಕೂಡ ಡಬಲ್ ಡೆಕ್ಕರ್ ಬಸ್ ಇನ್ನು ರಸ್ತೆಗಿಳಿದಿಲ್ಲ. ಇನ್ನೇನು ಕೆಲವೇ ದಿನಗಳಲ್ಲಿ ರಸ್ತೆಗಿಳಿಯುತ್ತೆ ಅಂತ ಸಾರಿಗೆ ಸಚಿವರು ಸೂಚನೆಯನ್ನು ಕೊಟ್ಟಿದ್ರು. ಅದರ ದಿನಾಂಕ ಮತ್ತೆ ಪೋಸ್ಟ್ಪೋನ್ ಆಗ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದೆ. ಫೆಬ್ರವರಿ 6ಕ್ಕೆ 6 ಡಬಲ್ ಡೆಕ್ಕರ್ ಬಸ್ಗಳು ರಸ್ತೆಗಿಳಿಸುತ್ತೆ ಅಂತ ಸಚಿವರು ಹೇಳಿದರು. ಈ ಮೂಲಕ ಹಲವು ವರ್ಷಗಳ ಬೆಂಗಳೂರು ಜನರ ಕನಸು ಕೆಲವೇ ದಿನಗಳಲ್ಲಿ ನನಸಾಗತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಫೆಬ್ರವರಿ ಆಯಿತು, ಮಾರ್ಚ್ ಆಗ್ತಾ ಬಂತು, ಇನ್ನೂ ಡಬಲ್ ಡೆಕ್ಕರ್ ಬಸ್ಗಳು ಕಾಣ್ತಾ ಇಲ್ಲ. ಹಾಗಾಗಿ ಈ ಕನಸು ಕನಸಾಗೆ ಉಳ್ಕೊಳ್ಳುತ್ತಾ? ಡೇಟ್ ಮುಂದಕ್ಕೆ ಹೋಗ್ತಿರೋದಕ್ಕೆ ಕಾರಣ ಏನು? ಹೀಗೆ ಹಲವಾರು ಪ್ರಶ್ನೆಗಳಿದ್ದಾವೆ. ಮಾರ್ಚ್ ತಿಂಗಳಲ್ಲಿ ವಿಧಾನಸೌಧದಲ್ಲಿ ಡಬಲ್ ಡೆಕ್ಕರ್ ಬಸ್ಗಳಿಗೆ ಹಸಿರು ನಿಶಾನೆ ಅಂತ ಹೇಳಿದರು. ಈಗಾಗಲೇ ಮಾರ್ಚ್ 19 ಆಯಿತು. ಹಾಗಾಗಿ ಇನ್ನೂ ಒಂದು 10 ದಿವಸ ಕಾದು ಸಾರಿಗೆ ಇಲಾಖೆಯ ನಿರ್ಧಾರ ಏನಿರುತ್ತೆ ಅಂತ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗಾರೆಡ್ಡಿ ಅವರ ಬಳಿಯೇ ಕೇಳ್ಕೊಳ್ಬೇಕಾಗತ್ತೆ. ನೋಡಿ, ನಾವು ಒಂದಷ್ಟು ಫೋಟೋಸನ್ನು ತೋರಿಸ್ತಾ ಇದ್ವಿ. ಡಬಲ್ ಡೆಕ್ಕರ್ ಬಸ್ಗಳು ಅಂದಾಗ ಬೆಂಗಳೂರಿನಲ್ಲಿ ಬಹಳ ಅಪ್ಯಾಯ. ಹಳೆಯ ಡಬಲ್ ಡೆಕ್ಕರ್ ಬಸ್ಗಳನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬಹುದು. ಬೆಂಗಳೂರು ಜನಕ್ಕೆ ಅದೊಂಥರ ಪ್ರೀತಿ, ಒಂದು ರೀತಿ ಗೌರವ, ಒಂಥರ ನೆನಪುಗಳು. ಹಾಗಾಗಿ ಮತ್ತೆ ಡಬಲ್ ಡೆಕ್ಕರ್ ಬಸ್ಗಳು ಬರುತ್ತೆ ಅನ್ನುವಂಥ ಸ್ಥಿತಿ ಇತ್ತು. ಆ ಕನಸಾಗಿ ಉಳ್ಕೊಳ್ಳುತ್ತಾ ಅಥವಾ ಸಾಕಾರ ಆಗುತ್ತಾ ನೋಡೋಣ. ಹೆಚ್ಚಿನ ಮಾಹಿತಿ ಏನು ಸಿಗುತ್ತೆ ಅಂಥೇಳಿ ನಮ್ಮ ಪ್ರತಿನಿಧಿ ಮಂಜುನಾಥ ಮಾಹಿತಿಯನ್ನು ನೀಡ್ತಾರೆ. ಮಂಜು, ಸಾರಿಗೆ ಸಚಿವರು ಈ ಹಿಂದೆ ಕೂಡ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಡಬಲ್ ಡೆಕ್ಕರ್ ಬಸ್ ಬರುತ್ತೆ ಅಂತ ಹೇಳಿದರು. ಬಟ್ ಈಗ ಯಾವ ಲಕ್ಷಣಗಳು ಕಾಣ್ತಿಲ್ವಲ್ಲ? ಪೋಸ್ಟ್ಪೋನ ಅಥವಾ ಕ್ಯಾನ್ಸಲ್? ಕ್ಲಾರಿಟಿ ಕೊಡ್ಬೋದಾ? ಖಂಡಿತವಾಗೂ ದಿವ್ಯಾ, ಇದು ಕ್ಯಾನ್ಸಲ್ ಆಗುವಂತ ಸಾಧ್ಯತೆ ಇದೆಯಾ ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಪ್ರಶ್ನೆ ಮೂಡ್ತಾ ಇದೆ. ಬೆಂಗಳೂರಿನಲ್ಲಿ 90ರ ದಶಕದಲ್ಲಿ ಹಾಟ್ ಫೇವರೆಟ್ ಸಾರಿಗೆ ಅಂತ ಹೆಸರು ಪಡೆದುಕೊಂಡಿತ್ತು. ಮೂಲೆ ಮೂಲೆಯಲ್ಲೂ ಕೂಡ ಸಂಚಾರ ಮಾಡ್ತಾ ಇತ್ತು. ನೋಡ್ಲಿಕ್ಕೂ ಕೂಡ ಅಷ್ಟೇ ಸೌಂದರ್ಯ ಭರಿತವಾಗಿ ಬಸ್ಗಳ ಸಂಚಾರ ಆಗ್ತಿತ್ತು. ಅದುವೇ ಈ ಡಬಲ್ ಡೆಕ್ಕರ್ ಬಸ್ಗಳು. ಆ ಡಬಲ್ ಡೆಕ್ಕರ್ ಬಸ್ಗಳು ದಿನ ಕಳೆದಂತೆ ಬೆಂಗಳೂರು ಬೆಳೆದಂತೆ ನಾಶ ಆಗ್ತಾ ಹೋಗ್ತಾ ಇತ್ತು. ಆ ನಾಶ ಆಗ್ತಿದ್ದಂಗೆ ಬಸ್ಗಳು ಕೂಡ ಮಾಯ ಆಯ್ತು. ನಗರ ಎಂದಿನಂತೆ ಬೆಳೀತಾ ಬಂದಿದೆ. ಸದ್ಯ ಆ ಬಸ್ಗಳು ಬೆಂಗಳೂರಿನಲ್ಲಿ ತುಂಬಾ ಹೆಸರನ್ನ ಪಡೆದುಕೊಂಡಿತ್ತು. ಮತ್ತೆ ಆ ಬಸ್ಗಳನ್ನ ಬೆಂಗಳೂರಿಗೆ ತರಬೇಕು, ಪ್ರಯಾಣಿಕರ ಒತ್ತಾಯ, ಬೆಂಗಳೂರು ನಗರ ವಾಸಿಗಳ ಒತ್ತಾಯ ಎನ್ನುವಂತ ನಿಟ್ಟಿನಲ್ಲಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲೂ ಕೂಡ ಬೇಡಿಕೆ ಹೆಚ್ಚಾಗಿತ್ತು. ಸದ್ಯ ಬಿಜೆಪಿ ಸರ್ಕಾರ ಹೋಗಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೆ ಈ ಒಂದು ಬೇಡಿಕೆ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಕಳೆದ ಫೆಬ್ರವರಿಯಲ್ಲೇ ಮೊದಲ ಹಂತದಲ್ಲಿ 6ರಿಂದ 10 ಬಿಎಂಟಿಸಿ ಬಸ್ಗಳ ರೂಪದಲ್ಲಿ, ಬಿಎಂಟಿಸಿ ನಿಗಮದ ರೂಪದಲ್ಲಿ ಡಬಲ್ ಡೆಕ್ಕರ್ ಬಸ್ಗಳನ್ನ ಬಿಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಆಶ್ವಾಸನೆಯನ್ನ ಕೊಟ್ಟಿತ್ತು. ಅದನ್ನ ಸದ್ಯ ಟೆಂಡರ್ ಕರೆಯುವಂತ ಕೆಲಸ ಆಗಿತ್ತು. ಫೆಬ್ರವರಿ ತಿಂಗಳು ಕೈಬಿಟ್ಟು ಮಾರ್ಚ್ 2ನೇ ವಾರದಲ್ಲಿ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಗಳ ಮೇಲೆ ಮೊದಲ ಹಂತದ 6 ಬಸ್ಗಳನ್ನ, ಡಬಲ್ ಡೆಕ್ಕರ್ ಬಸ್ಗಳನ್ನ ಚಾಲನೆ ಕೊಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಟೆಂಡರ್ ಅನ್ನ ಕರೆಯಲಾಗಿದೆ. ಟೆಂಡರ್ದಾರರು ಕೂಡ ಬಿಡ್ ಕರೆದು ಕಿಲೋಮೀಟರ್ ರೂಪದಲ್ಲಿ ಖಾಸಗಿ ಒಂದು ಕಂಪನಿ ಒಡೆತನದಲ್ಲಿ ಸಂಚಾರ ಮಾಡ್ತೇವೆ ಎನ್ನುವಂತ ನಿಟ್ಟಿನಲ್ಲಿ ಭರವಸೆ ಮೇರೆಗೆ ಇನ್ನೂ ದೊಡ್ಡ ಮಟ್ಟದ ಒಂದು ಭರವಸೆಯನ್ನ ಕೊಟ್ಟಿದ್ರು. ಆ ಭರವಸೆ ಕೇವಲ ಭರವಸೆಯಾಗಿ ಉಳಿದಿದೆ. ಫೆಬ್ರವರಿ ಹೋಯ್ತು, ಮಾರ್ಚ್ ತಿಂಗಳು ಕೂಡ ಅಂತ್ಯ ಆಗ್ತಾ ಇದೆ. ಹೀಗಿದ್ದು ಕೂಡ ಅಂದ್ರೆ ಬರುವ ಏಪ್ರಿಲ್ ತಿಂಗಳಲ್ಲಾದ್ರೂ ಕೊಡ್ತಾರ ಈ ಬಸ್ಗಳನ್ನ ಎನ್ನುವಂತ ನಿಟ್ಟಿನಲ್ಲಿ ಪ್ರಯಾಣಿಕರ ಒತ್ತಾಯ ಎನ್ನುವಂಥದ್ದು ಏನಿದೆಯೋ ಆ ಒತ್ತಾಯಕ್ಕೆ ಸದ್ಯ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ರೆಸ್ಪಾನ್ಸ್ ಕೊಟ್ಟಿಲ್ಲ. ಸದ್ಯ ಬಿಡ್ದಾರರು ಮೊದಲ 6 ಬಿಎಂಟಿಸಿ ಡಬಲ್ ಡೆಕ್ಕರ್ ಬಸ್ಗಳಿಗೆ ಚಾಲನೆ ಕೊಡ್ಲಿಕ್ಕೆ ರೂಟ್ ಗಳಿಸ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಸದ್ಯ ಖಾಸಗಿ ಕಂಪನಿ ಅಂದ್ರೆ ತಮಿಳುನಾಡು ಮೂಲದ ಒಂದು ಕಂಪನಿಗೂ ಕೂಡ ವಹಿಸಿತ್ತು. ಆ ಕಂಪನಿ ಇವರಿಗೆ ಅಂದ್ರೆ ಬಿಎಂಟಿಸಿ ಅಧಿಕಾರಿಗಳ ಜೊತೆಗೆ ಈ ಕಂಪನಿಯ ಒಂದು ಮಿಸ್ಕಮ್ಯುನಿಕೇಶನ್ ಇಂದಾಗಿ ಕಿಲೋಮೀಟರ್ ಲೆಕ್ಕದಲ್ಲಿ ಸಂಚಾರ ಮಾಡಬೇಕು ಎನ್ನುವಂತ ಪ್ಲಾನ್ ಅನ್ನ ಹಾಕೊಂಡಿರುವಂತ ಸಂದರ್ಭ ಏನಿದೆಯೋ ಆ ಸಂದರ್ಭಕ್ಕೆ ಸದ್ಯ ಬಿಎಂಟಿಸಿ ನಿಗಮದ ಅಧಿಕಾರಿಗಳ ಸೂಚನೆ ಕೊಡ್ತಾ ಇಲ್ಲ. ಜೊತೆಗೆ ಒಪ್ಪಿಗೆ ಕೊಡ್ತಿರುವಂತಹ ಕಾರಣದಿಂದಾಗಿ ಆ ಒಂದು ಬಿಡ್ ಕರೆದಂತಹ ಕಂಪನಿಯನ್ನ ಕೈ ಬಿಟ್ಟು ಈಗ ಮತ್ತೊಮ್ಮೆ ಬಿಡ್ ಕರ್ಲಿಕ್ಕೆ ಮುಂದಾಗಿರುವಂತದ್ದು. ಈ ಮೂಲಕವಾಗಿ ದಿನ ಕಳೆಯುವಂತ ಕೆಲಸ ಏನಾಗ್ತಾ ಇದೆಯೋ ಈ ಬಿಎಂಟಿಸಿ ಡಬಲ್ ಡೆಕ್ಕರ್ ಬಸ್ಗಳನ್ನ ಬೆಂಗಳೂರಿಗೆ ನಗರದಲ್ಲಿ ಮತ್ತೆ ಸಂಚಾರ ಮಾಡ್ಬೇಕೆನ್ನುವಂತ ನಿಟ್ಟಿನಲ್ಲಿ ಏನ್ ಕನಸನ್ನ ಹೊತ್ಕೊಂಡಿದ್ದಾರೆ ಜನರು, ಆ ಜನರ ಕನಸು ಇನ್ನೂ ನಿರಾಸೆ ಮೂಡುವಂತ ಕೆಲಸ ಆಗ್ತಾ ಇದೆ ಹೊರತು ಬಸ್ಗಳನ್ನ ಸದ್ಯ ರೂಟ್ ಗಿಳಿಸಲಿಕ್ಕೆ ಇನ್ನೂ ಕೂಡ ಮುಂದಾಗ್ತಾ ಇಲ್ಲ. ದಿವ್ಯಾ, ಥ್ಯಾಂಕ್ ಯು ಮಾಹಿತಿಗಾಗಿ ಮಂಜು.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.